Maidan to the district collector's office, condemning what they described as a misinformation campaign targeting the River Dharmasthala temple. The demonstrators demanded swift arrest and strict legal action against those allegedly responsible for spreading false narratives, particularly on social media platforms. This protest is part of a broader statewide agitation, with the BJP leaders and devotees rallying across districts to defend the sanctity of Dharmasthala and its Dharmadhikari, D. Virendra Hegde. ಮೊನ್ನೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಗಿದ್ರು ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಸಾರ್ವಜನಿಕರಿಗೆ ನಾವು ಮಾಡ್ತಾ ಇದ್ದಿಲ್ಲ, ಈ ರೀತಿ ಅಪಾದನೆ ಬರ್ತಾ ಇದೆ ಅಲ್ಲ, ನನಗೆ ಏನೋ ವಿಚಾರ ಹೊಳಿತಾ ಇಲ್ಲ, ನಂದು ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ನನ್ನ ಪರಮ ಪೂಜ್ಯರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕಂತ ಬಂದ್ರೆ ಇದು ಸತ್ಯ ಅಲ್ಲ, ಇದು ಸೊಸೈಟಿ ವರದಿ ಆದಷ್ಟು ಬೇಗನೆ ಪ್ರಕಟಗೊಳ್ಳಬೇಕು. ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಯಾರ್ಯಾರು ರಚನೆ ಮಾಡಿದ್ದಾರೆ ಅವರೆಲ್ಲ ಇದು ನಾವು ಹಿಂಗ ಬಿಟ್ಟಿವಿ ಅಂತಂದ್ರೆ ನಾಳೆ ಮುರುಘಾ ಮಠಕ್ಕೂ ಬರ್ತಾರ. ಇದು ಮುರುಘಾ ಮಠದ ಕೆಳಗೆ ಹೆಣ ಹೋಗದೇವಿ ಅನ್ನಬೇಕು ಅಂತ 3000 ಮಠಕ್ಕೆ ಬರ್ತಾರೆ. ಹಿಂಗ ಇವ್ರು ಯಾರ್ಯಾರು ಗೊತ್ತಿರಬಹುದು. ಮೊನ್ನೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಗಿದ್ರು ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಸಾರ್ವಜನಿಕರಿಗೆ ನಾವು ಮಾಡ್ತಾ ಇದ್ದಿಲ್ಲ, ಈ ರೀತಿ ಅಪಾದನೆ ಬರ್ತಾ ಇದೆ ಅಲ್ಲ, ನನಗೆ ಏನೋ ವಿಚಾರ ಹೊಳಿತಾ ಇಲ್ಲ, ನಂದು ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ನನ್ನ ಪರಮ ಪೂಜ್ಯರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕಂತ ಬಂದ್ರೆ ಇದು ಸತ್ಯ ಅಲ್ಲ, ಇದು ಸೊಸೈಟಿ ವರದಿ ಆದಷ್ಟು ಬೇಗನೆ ಪ್ರಕಟಗೊಳ್ಳಬೇಕು. ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಯಾರ್ಯಾರು ರಚನೆ ಮಾಡಿದ್ದಾರೆ ಅವರೆಲ್ಲ ಇದು ನಾವು ಹಿಂಗ ಬಿಟ್ಟಿವಿ ಅಂತಂದ್ರೆ ನಾಳೆ ಮುರುಘಾ ಮಠಕ್ಕೂ ಬರ್ತಾರ. ಇದು ಮುರುಘಾ ಮಠದ ಕೆಳಗೆ ಹೆಣ ಹೋಗದೇವಿ ಅನ್ನಬೇಕು ಅಂತ 3000 ಮಠಕ್ಕೆ ಬರ್ತಾರೆ. ಹಿಂಗ ಇವ್ರು